ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ರೈಡ್ ಹೋಗ್ತಾ ಇದ್ದೀವಿ. ಇದು ಮಾಂಟ್ರಿಯಲ್ ರೆಮ್ ಅಂದರೆ ರೆಸೋ ಎಕ್ಸ್ಪ್ರೆಸ್ ಮೆಟ್ರೋಪೊಲಿಟನ್. ಇದು ಮಾಂಟ್ರಿಯಲ್ ಸಿಟಿಯ ಹೊಸ ಆಟೋಮೇಟೆಡ್ ಲೈಟ್ ಮೆಟ್ರೋ ಸಿಸ್ಟಮ್. ಒಳಗೆ ಹೋಗೋಕೆ ಟಿಕೆಟ್ ಕೌಂಟರ್ನಲ್ಲಿ ಲೈನ್ ನಿಲ್ಲೋ ಕೆಲಸ ಇಲ್ಲ. ನನ್ನ ಕೈಯಲ್ಲಿ ಹೋಪಸ್ ಕಾರ್ಡ್ ಇದೆ. ಇದು ನಮ್ಮ ಬೆಂಗಳೂರಲ್ಲಿರೋ ನಮ್ಮ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಇದ್ದ ಹಾಗೆ. ಜಸ್ಟ್ ಟ್ಯಾಪ್ ಮಾಡಿ ಒಳಗೆ ಹೋಗೋದು. ನಾವಿವಾಗ ಮೌಂಟ್ ಪಿಲಿಯರ್ ಸ್ಟೇಷನ್ನಲ್ಲಿದ್ದೀವಿ. ಇದು ಜಸ್ಟ್ ಲಾಸ್ಟ್ ಮಂತ್ ನವೆಂಬರ್ 2025 ಓಪನ್ ಆಗಿರೋದು. ಇನ್ನೊಂದು ವಿಷಯ ಅಂದರೆ ಇಲ್ಲಿ ಸ್ಟಾಫ್ ಯಾರೂ ಇರಲ್ಲ, ಎಲ್ಲ ಫುಲ್ ಆಟೋಮೇಟೆಡ್. ಇಲ್ಲಿ ನೋಡಿ, ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್ ಇದೆ. ಟ್ರ್ಯಾಕ್ ಓಪನ್ ಇಲ್ಲ, ಕಂಪ್ಲೀಟ್ ಗ್ಲಾಸಿಂದ ಕ್ಲೋಸ್ ಆಗಿದೆ. ಟ್ರೈನ್ ಬಂದಾಗ ಮಾತ್ರ ಡೋರ್ ಓಪನ್ ಆಗುತ್ತೆ. ಬೆಂಗಳೂರಿನಲ್ಲಿ ಅಪ್ಕಮಿಂಗ್ ಪಿಂಕ್ ಲೈನ್ ಮೆಟ್ರೋನಲ್ಲಿ ಸೇಮ್ ಸಿಸ್ಟಮ್ ಬರ್ತಾ ಇದೆ. ಸೇಫ್ಟಿಗೆ ಇದು ಬೆಸ್ಟ್. ಟ್ರೈನ್ ಬಂತು, ಒಳಗೆ ಹೋಗೋಣ. ಈ ಟ್ರೈನ್ ಸ್ಪೆಷಲ್ ಏನಂದರೆ ಇದರಲ್ಲಿ ಡ್ರೈವರ್ ಕ್ಯಾಬಿನ್ ಅಂತ ಏನೂ ಇಲ್ಲ. ಟ್ರೈನಲ್ಲಿ ಟೋಟಲ್ 2 ಕಂಪಾರ್ಟ್ಮೆಂಟ್ ಇದೆ. ಸೊ ನಾವು ಟ್ರೈನ್ನ ಲಾಸ್ಟ್ ಕಂಪಾರ್ಟ್ಮೆಂಟ್ಗೆ ಬಂದಿದ್ದೀವಿ. ನೋಡಿ, ಟ್ರೈನ್ ಮೂವ್ ಆಗ್ತಾ ಇದೆ, ಸ್ಪೀಡ್ ಪಿಕಪ್ ಆಗ್ತಾ ಇದೆ. ಇದು ನಾರ್ಮಲ್ ಮೆಟ್ರೋ ಥರ ಅಲ್ಲ. ಇದರ ಟಾಪ್ ಸ್ಪೀಡ್ 100 km/h. ಇವಾಗ ನಾವು ಮೌಂಟ್ ರಾಯಲ್ ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಉದ್ದ ಇರೋ ಟನಲ್. ಇದು ಆ್ಯಕ್ಚುಲಿ 100 ವರ್ಷದ ಓಲ್ಡ್ ಟನಲ್. 1918ರಲ್ಲಿ ಓಪನ್ ಆಗಿದ್ದು. ಅದನ್ನು ಇವಾಗ ಫುಲ್ ಮಾಡರ್ನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಟನಲ್ ಪಾಸ್ ಆಗೋದು ಮೌಂಟ್ ರಾಯಲ್ ಬೆಟ್ಟದ ಕೆಳಗಡೆ. ಇಮ್ಯಾಜಿನ್ ಮಾಡಿ, ನಾವು ಫುಲ್ ಅಂಡರ್ಗ್ರೌಂಡಲ್ಲಿ ಇದ್ದೀವಿ. ಆದರೆ ನಮ್ಮ ಮೇಲ್ಗಡೆ ಫೇಮಸ್ ಸೆಂಟ್ ಜೋಸೆಫ್ ಒರೈಟ್ರಿ ಚರ್ಚ್ ಇದೆ. ಆ ಬೆಟ್ಟದ ಕೆಳಗಡೆನೆ ನಾವು ಪಾಸ್ ಆಗ್ತಾ ಇದ್ದೀವಿ. ಈ ರೂಟಿಂದ ಯೂನಿವರ್ಸಿಟಿ ಆಫ್ ಮಾಂಟ್ರಿಯಲ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗಿದೆ. 70,000 ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಸಿಕ್ಕಿದೆ. ಈ ಟನಲ್ ಮಧ್ಯೆ ಒಂದು ಸ್ಟೇಷನ್ ಬರುತ್ತೆ, ಎಡ್ವರ್ಡ್ ಮೌಂಟ್ ಪೆಟಿಟ್. ಇದು ಆಲ್ಮೋಸ್ಟ್ ಭೂಮಿಯಿಂದ 70 ಮೀಟರ್ಸ್ ಆಳದಲ್ಲಿದೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ 20 ಫ್ಲೋರ್ ಬಿಲ್ಡಿಂಗ್ ಎಷ್ಟು ಹೈಟ್ ಇರುತ್ತೋ ಅಷ್ಟು ಆಳ ಇದು. ಇಷ್ಟು ಆಳಕ್ಕೆ ಇಳಿಯೋಕೆ ಇಲ್ಲಿ ನಾರ್ಮಲ್ ಎಸ್ಕಲೇಟರ್ ಇಟ್ಟಿಲ್ಲ. ಬದಲಾಗಿ 5 ಹೈ ಸ್ಪೀಡ್ ಎಲಿವೇಟರ್ಸ್ ಇದೆ. ಇದು ಜಸ್ಟ್ 20 to 30 ಸೆಕೆಂಡ್ನಲ್ಲಿ ನಿಮ್ಮನ್ನ ಮೇಲೆಯಿಂದ ಫುಲ್ ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಇಲ್ಲಿ ಸ್ಟೆಪ್ಸ್ ಇಲ್ವಾ ಅಂತ ಕೇಳ್ಬೋದು. ಇದೆ, ಆದರೆ ಅದು ಎಮರ್ಜೆನ್ಸಿಗೆ ಮಾತ್ರ. ಫುಲ್ 72 ಮೀಟರ್ಸ್ ಹೈಟ್ಗೂ ಒಂದು ಮ್ಯಾಸಿವ್ ಸ್ಟೇರ್ ಕೇಸ್ ಕಟ್ಟಿದ್ದಾರೆ. ಇಂಜಿನಿಯರಿಂಗ್ ಮಾರ್ವೆಲ್ ಇದು. ಇಲ್ಲಿ ಚಳಿ ತುಂಬ ಹೆವಿ ಇರೋದ್ರಿಂದ ಅಂಡರ್ಗ್ರೌಂಡ್ ಸಿಟಿ ಅಂತ ಒಂದು ಕಾನ್ಸೆಪ್ಟ್ ಬಿಲ್ಡ್ ಮಾಡಿದ್ದಾರೆ. ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಕನೆಕ್ಟೆಡ್ ವಾಕ್ ವೇಸ್ ಇದೆ. ಜನ ಚಳಿಗೆ ಹೆದರಿ ಮೇಲೆ ಬರೋದೇ ಇಲ್ಲ. ಅಂಡರ್ಗ್ರೌಂಡಲ್ಲೇ ಶಾಪಿಂಗು, ಆಫೀಸು, ಮೆಟ್ರೋ ಎಲ್ಲದಕ್ಕೂ ಹೋಗ್ಬೋದು. ಅಷ್ಟೇ ಅಲ್ಲ, ಸಿಟಿ ಕೆಳಗಡೆನೆ 4 ಕಿಲೋಮೀಟರ್ ಉದ್ದ ಎಕ್ಸ್ಪ್ರೆಸ್ ವೇ ರೋಡ್ ಟನಲ್ ಇದೆ. ಅದರ ಕೆಳಗಡೆ ಮೆಟ್ರೋ ನೆಟ್ವರ್ಕ್ ಇದೆ. ಇವಾಗ ಆ ಡೀಪ್ ಅಂಡರ್ಗ್ರೌಂಡ್ ನೆಟ್ವರ್ಕ್ಗೆ ನಮ್ಮ ರೆಮ್ ಕೂಡ ಸೇರ್ಕೊಂಡಿದೆ. ಇವಾಗ ನಾವು ಸ್ಯಾಮ್ಯುಯಲ್ ಡು ಶಾಂಪ್ಲೇನ್ ಬ್ರಿಡ್ಜ್ ಮೇಲೆ ಇದ್ದೀವಿ. ಈ ಬ್ರಿಡ್ಜು ಟೋಟಲ್ ಲೆಂತು 3.4 ಕಿಲೋಮೀಟರ್ಸ್. ಕೆಳಗಡೆ ಸೆಂಟ್ ಲಾರೆನ್ಸ್ ಸೀವೇ ಇದೆ. ಇದು ಅಟ್ಲಾಂಟಿಕ್ ಓಷನ್ ಇಂದ ಗ್ರೇಟ್ ಲೇಕ್ಸ್ಗೆ ಕನೆಕ್ಟ್ ಆಗೋ ದೊಡ್ಡ ಸಿಸ್ಟಮ್. ಅದಕ್ಕೆ ಈಸ್ಟರ್ನ್ ಸೈಡ್ನಲ್ಲಿ ಬ್ರಿಡ್ಜ್ನ ಕೇಬಲ್ ಸ್ಟೇಡ್ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ಕೆಳಗಡೆ ದೊಡ್ಡ ದೊಡ್ಡ ಹಡಗುಗಳು ಈಸಿಯಾಗಿ ಪಾಸ್ ಆಗ್ಬೋದು. ಬ್ರಿಡ್ಜ್ ಡಿಸೈನ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ.
ಎರಡು ಕಡೆ ರೋಡ್ ಟ್ರಾಫಿಕ್, ಮಧ್ಯ ನಮ್ಮ ಟ್ರೈನ್ ಟ್ರ್ಯಾಕು. ಅಷ್ಟೇ ಅಲ್ಲ, ಸೈಡ್ನಲ್ಲಿ ಸೈಕಲ್ ಮತ್ತು ವಾಕ್ ಮಾಡೋಕ್ಕೆ ಸಪ್ರೇಟ್ ಜಾಗ ಇದೆ. ಇಲ್ಲಿ ಟ್ರೈನ್ ಫುಲ್ ಜೋಶಲ್ಲಿ ಹೋಗುತ್ತೆ. ರೆಮ್ ಟ್ರೈನಿಗೆ ಕೆಲವು ಕಡೆ ಮಾತ್ರ 100 km/h ಟಾಪ್ ಸ್ಪೀಡ್ ಹಾಲೋ ಇದೆ. ಅದರಲ್ಲಿ ಈ ಬ್ರಿಡ್ಜ್ ಕೂಡ ಒಂದು. ಈ ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್ ಆಲ್ಮೋಸ್ಟ್ $8 ಬಿಲಿಯನ್, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 50,000 ಕೋಟಿ. ಡೈಲಿ ಸಾವಿರಾರು ಜನ, ಎಸ್ಪೆಷಲಿ ಸ್ಟೂಡೆಂಟ್ಸು ಮತ್ತು ಆಫೀಸ್ಗೆ ಹೋಗೋರು ಇದನ್ನೇ ಯೂಸ್ ಮಾಡ್ತಾರೆ. ಬ್ರೊಝಾರ್ಡ್ ಸ್ಟೇಷನ್ ರೀಚ್ ಆದ್ವಿ. ಟ್ರೈನಿಂದ ಇಳಿದು ಆಪೋಸಿಟ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದೀವಿ. ಇವಾಗ ರಿಟರ್ನ್ ಜರ್ನಿ. ಹೋಗಬೇಕಾದ್ರೆ ಹಿಂದೆ ಇದ್ವಿ, ಆದರೆ ಬರಬೇಕಾದ್ರೆ ನಮಗೆ ಸಿಕ್ಕಿರೋದು ಟ್ರೈನಲ್ಲೇ ಬೆಸ್ಟ್ ಸೀಟ್, ಅದೇ ಫ್ರಂಟ್ ಸೀಟ್. ನೋಡಿ, ಮುಂದೆ ಡ್ರೈವರ್ ಇಲ್ಲ, ಸ್ಟೇರಿಂಗ್ ಇಲ್ಲ, ಏನೂ ಇಲ್ಲ. ಕಂಪ್ಲೀಟ್ ಡ್ರೈವರ್ಲೆಸ್ ಟೆಕ್ನಾಲಜಿ. ಇದನ್ನು ಟೆಕ್ನಿಕಲ್ ಆಗಿ ಗೋ A4 ಆಟೋಮೇಷನ್ ಅಂತಾರೆ. ಕಂಪ್ಯೂಟರ್ ಈ ಟ್ರೈನ್ನ ಕಂಟ್ರೋಲ್ ಮಾಡುತ್ತೆ. ನಮಗೆ ಒಂಥರ ವಿಡಿಯೋ ಗೇಮ್ನಲ್ಲಿ ಕೂತಿದ ಫೀಲ್ ಬರ್ತಾ ಇದೆ. ಈ ಟ್ರೈನ್ನ ಹೆಸರು ಆಲ್ಸ್ಟೋಮ್ ಮೆಟ್ರೋಪೊಲಿಸ್. ರಶ್ ಅವರ್ನಲ್ಲಿ ಎವ್ರಿ 2.5 ಮಿನಿಟ್ಸ್ಗೆ ಒಂದು ಟ್ರೈನ್ ಬರುತ್ತೆ. ಸೊ ವೇಟಿಂಗ್ ಪೀರಿಯಡ್ ತುಂಬ ಕಮ್ಮಿ. ಮತ್ತೆ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ಈ ವ್ಯೂ ನೋಡಿ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದೇ ಮಾಂಟ್ರಿಯಲ್ ಡೌನ್ ಟೌನ್. ಟೈಮ್ ಇವಾಗ ಆಲ್ಮೋಸ್ಟ್ 4:30 ಆಗಿದೆ. ವಿಂಟರ್ ಅಲ್ವಾ, ಸೊ ಈಗಾಗಲೇ ಸನ್ಸೆಟ್ ಆಗ್ತಾ ಇದೆ. ಇವತ್ತು ಹಾಲಿಡೇ ಇರೋದ್ರಿಂದ ಟ್ರೈನ್ನಲ್ಲಿ ಅಷ್ಟೇನು ರಶ್ ಇಲ್ಲ, ಫುಲ್ ಫ್ರೀ ಆಗಿದೆ. ಇನ್ನು ಫ್ಯೂ ಮಿನಿಟ್ಸಲ್ಲಿ ನಾವು ಮೌಂಟ್ ಪಿಲಿಯರ್ ಸ್ಟೇಷನ್ ರೀಚ್ ಆಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಅಪಾರ್ಟ್ಮೆಂಟ್ಗೆ ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಸೊ ಇದು ಮಾಂಟ್ರಿಯಲ್ ರೆಮ್ ಎಕ್ಸ್ಪೀರಿಯನ್ಸ್. ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇದೇನೆ. ಫಾಸ್ಟ್, ಕ್ಲೀನು ಮತ್ತು ಫುಲ್ ಹೈಟೆಕ್. ಮುಂದಿನ ದಿನದಲ್ಲಿ ಇದು ಏರ್ಪೋರ್ಟ್ಗೂ ಕನೆಕ್ಟ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.